ಬಳ್ಳಾರಿ ಡಿಸ್ಟಿಕ್ ಸಿರುಗುಂಪ ತಾಲೂಕು ಜನಸೇವಾ ಹೆಲ್ತ್ ಟ್ರಸ್ಟು ಬಿ ನೂರ್ ಸಾಬ್ ಒಂದು ಮಾತಾಡೋದು. ನಾನು ವೀಡಿಯೋನಲ್ಲಿ ಉದ್ದೇಶ ಏನಂತಂದರೆ, ನಾನು ಒಂದು ದಿವಸಕ್ಕೆ 100 ಕಿಲೋಮೀಟ್ರು, ಒಂದು 150 ಕಿಲೋಮೀಟ್ರು ತಿರುಗಾಡ್ತೀನಿ. ಕಡಿಮೆ ಆದರೆ ಒಂದು 70 ಕಿಲೋಮೀಟ್ರ್ ತಿರುಗಾಡ್ತೀನಿ. ಪ್ರತಿ ಹಳ್ಳಿ ತಿರುಗಾಡ್ತಾಯಿದ್ದೀನಿ. ಎಷ್ಟೋ ಹಳ್ಳಿನಲ್ಲಿ ಹೊರಗಡೆ ಚಾಕ್ಲೇಟ್ ಕುರ್ಕುರೆ ಅಂತ ಮಾರ್ತಾಯಿದ್ದಾರೆ, ಹೊರಗಡೆ ಡ್ರಿಂಕ್ಸ್ ಮಾರ್ತಾಯಿದ್ದಾರೆ. ಯಾವ ಲೋಕಲ್ ಪ್ಯಾಸ್ ಅಂತೆ ಅದು ಜನ ಕುಡಿದು ಈ ಹಳ್ಳಿ ಹೊರಗಡೆ ರೋಡ್ಗಳು ಮೇನ್ ರೋಡ್ಗೆ ಮಕ್ಕಂತ ಇದ್ದಾರೆ, ಗಿಡದ ಮಕ್ಕಂತ ಇದ್ದಾರೆ. ಈ ರೋಡ್ನಲ್ಲಿ ಎಷ್ಟೋ ಗಾಡಿ ತಿರುಗಾಡ್ತಾರೆ. ಅದ್ರ ಮೇಲೆ ಲೈಟ್ಗಳು ಕಾಣಿಗಿಲ್ಲ. ಯಾಕಂದರೆ ಮನುಷ್ಯ ಒಂದು ದಾರಿಲಿ ಮಕ್ಕಂದ್ರೆ ದೂರದಿಂದ ಗಾಡಿ ಬರ್ತಾವೆ ಸ್ಪೀಡಾಗಿ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ತುಂಬ ಅಷ್ಟು ಘಟನೆಗಳು ನಡ್ತಿದಾವೆ. ಇದು ಅಬಕಾರಿ ಇಲಾಖೆಗಳಿಗೆ, ಡಿಸ್ಟಿಕ್ ಅವ್ರ ತಾಲೂಕಿನಲ್ಲಿ ಅಧಿಕಾರಿಗಳಿಗೆ ಬರಬೇಕು. ಯಾಕಂದರೆ ನಾನು ಹೇಳ್ತಾಯಿದ್ದಂದರೆ, ನಾನು ದಿವಸ ಹಳ್ಳಿಗೆ ತಿರುಗಾಡ್ತಾಯಿದ್ದೀನಿ. ಯಾವ ಊರಿನಲ್ಲಿ ಏನೇನು ಸಮಸ್ಯೆಗಳು ಇದಾವೆ ಅಂತ ನಾನು ನಾನು ತಿರುಗಾಡಿದರೆ ಈ ಗಮನಕ್ಕೆ ಬರ್ತಾಯಿದ್ದಾವೆ. ಯಾವ ಊರಿನಲ್ಲಿ ನೀರು ಸಮಸ್ಯೆಗಳು, ಯಾವ ಊರಿನಾಗ ರೋಡ್ಗಳು, ಯಾವ ಹೊಲ ನಮ್ಮ ಹೆಸರುಗಳು ಆಗ್ತಾಯಿಲ್ಲ. ತಿರುಗಾಡಿ ಆಫೀಸ್ನಲ್ಲಿ ತಿರುಗಾಡ್ತಾಯಿದ್ದೀನಿ, ಕೆಲಸಗಳು ಆಗ್ತಾಯಿಲ್ಲ. ಎಲ್ಲ ಇಲಾಖೆಗಳು ನಮಗೆ ಭಾಳ ಕೆಲಸಗಳು ಮಾಡಿಕೊಡ್ತಾಯಿಲ್ಲ. ನಾವು ತಿರುಗಾಡಿ ಮೆತ್ತಗೆ ಆಗ್ತಾಯಿದ್ದೀವಿ. ದುಡಿಯೋದೊಂದು 500-600 ಕೂಲಿಗೆ ನಾವು ಕೆಲಸ ಬಿಟ್ಟು ಹೋಗಿ ಆಫೀಸುಗಳು ಇವತ್ತು ಬಾ ನಾಳೆ ಬಾ ಅಂತ ಯಾವ ಆಫೀಸುಗಳಿಗೆ ತಿರುಗಾಡಿಸ್ತಿದಾರೆ. ಯಾವ ಕೆಲಸ ಆಗ್ತಾಯಿಲ್ಲ. ಹಂಗಾಗಿ ಅಂತ ಜನ ಹೇಳ್ತಾರೆ ನಮ್ಮ ಮುಂದೆ. ನಾನು ಎಲ್ಲ ಸರ್ವೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸರ್ವೆ ಮಾಡಿ DC ಸಾಹೇಬರಿಗೆ, ತಹಸೀಲ್ದಾರ್ ಮೇಡಮ್ಗೆ, ನಮ್ಮ BM ನಾಗರಾಜ್ ಶಾಸಕರವ್ರಿಗೆ ಕೂಡ ಇದು ಗಮನಕ್ಕೆ ಒಂದು ವಿಡಿಯೋ ಮಾಡಿ ಅವ್ರಿಗೆ ತಲುಪಿಸ್ಬೇಕಂತ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ತುಂಬಷ್ಟು ಕೆಲಸ ಹಳ್ಳಿನಲ್ಲಿ ಪೆಂಡಿಂಗ್ ಇದಾವೆ. ಹಾಗಾಗಿ ನಾನು ಜನಸೇವಾ ಹೆಲ್ತ್ ಟ್ರಸ್ಟ್ ಬಿ ನೂರ್ ಸಾಬ್ ನಾನೆಲ್ಲ ಪ್ರತಿ ಹಳ್ಳಿಗೆ ಹೋಗಿ ವಿಸಿಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಆ ಪಂಚಾಯತಿ ಆಫೀಸ್ನಾಗಾಗಲಿ, ಯಾವುದೋ ಒಂದು ರಾಜಕಾರಣ ಆಗಲಿ, ಸಂಘಟನೆ ಆಗಲಿ, ಹೋರಾಟ ಮಾಡೋರು ಈ ರೈತರ ಪರವಾಗ ಕೆಲಸ ಮಾಡಿಕೊಡ್ರಿ. ಜೈ ಕರ್ನಾಟಕ.